ಎಲ್ಲ ನನ್ನ ಯೂಟ್ಯೂಬ್ ವಾಹಿನಿಯ ಬಂಧುಗಳಿಗೆ ನಮಸ್ಕಾರ. ಮೊದಲನೇದಾಗಿ ತಮಗೆಲ್ಲ ಹೇಳಬೇಕು ಅಂತಂದರೆ, ಒಂದು ಸ್ವಲ್ಪ ದಿನ ಆಯಿತು ನಾವು ಯಾವುದೇ ಒಂದು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಕಾರಣಾಂತರದಿಂದ. ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ, 3/12/21/30 ಈ ದಿನಾಂಕದಂದು ಹುಟ್ಟಿದಂತಹ ವ್ಯಕ್ತಿಗಳ ಒಂದು ಗುಣಲಕ್ಷಣ ಯಾವ ರೀತಿ ಇರ್ತದೆ ಮತ್ತು ಇವರ ಒಂದು ಯುಗಾದಿ ಭವಿಷ್ಯ ಯಾವ ರೀತಿ ಇರ್ತದೆ ಹೇಳಿಕೊಂಡು ಒಂದೊಂದಾಗಿ ತಿಳಿಸ್ತೇನೆ. ಮೊದಲನೇದಾಗಿ ಈ ವಿಡಿಯೋ ಬಂದುಬಿಟ್ಟು ಗಂಡಿಗಾದರೂ ಬಂತು, ಹೆಣ್ಣಿಗಾದರೂ ಬಂತು, ಮತ್ತು ಪುಟ್ಟ ಮಕ್ಕಳಿಗೂ ಕೂಡ ಬಂತು. ಇವರ ಒಂದು ಗುಣಲಕ್ಷಣದ ಆಧಾರದ ಮೇಲೆ ನಾವು ಹೇಳೋದಿದ್ದರೆ, ಈ ನಂಬರೇ ಬಂದುಬಿಟ್ಟು ನಿಮಗೆ ಒಂದು ಗುರುವಿನ ನಂಬರ್ ಆಗಿರ್ತದೆ, ಬೃಹಸ್ಪತಿಯ ನಂಬರ್ ಆಗಿರ್ತದೆ. 4 ಜನರಿಗೆ ಒಂದು ಪಾಠ ಮಾಡುವಂಥ ವ್ಯಕ್ತಿಗಳಾಗಿರ್ತಾರೆ, 4 ಜನರಿಗೆ ಮಾರ್ಗದರ್ಶಿಗಳಾಗಿರ್ತಾರೆ. ಆದರೆ ಇಲ್ಲಿ ವಿಪರ್ಯಾಸ ಏನು ಅಂತಂದರೆ, ಈ ದಿನಾಂಕದಲ್ಲಿ ಹುಟ್ಟಿದಂತಹ ಕೆಲವೊಂದಿಷ್ಟು ವ್ಯಕ್ತಿಗಳಿಗೆ ತಮ್ಮ ಜೀವನದಲ್ಲಿ ತಾವು ಏನು ಮಾಡ್ತಾ ಇದ್ದೀವಿ, ತಮಗೆ ಮುಂದೆ ಏನಾಗ್ತದೆ ಹೇಳುವಂಥದ್ದೇ ಅರಿವಿರೋದಿಲ್ಲ. ಅಂದರೆ ದುಂದು ವೆಚ್ಚಗಳು ಜಾಸ್ತಿ, ಹಣಕಾಸಿನ ವಿಚಾರದಲ್ಲಿ ತಮಗೆ ಆಗಿರುವಂಥ ಒಂದು ನಿರ್ದಿಷ್ಟದ ನಿರ್ಧಾರ ತಗೊಳ್ಳಿಕ್ಕೆ ಇವ್ರ ಹತ್ರ ಸಾಧ್ಯ ಆಗೋದಿಲ್ಲ. ಮತ್ತು ಒಂದು ಕುಟುಂಬದ ವಿಷಯಕ್ಕೆ ಬಂದರೆ, ಇವರು ಕುಟುಂಬದವರ ಜೊತೆಗೆ ಅಷ್ಟೊಂದು ಅನ್ಯೋನ್ಯತೆಯಿಂದ ಕೂಡಿರೋದಿಲ್ಲ. ಎಲ್ರಿಗೂ ನಾನು ಹೇಳ್ತಾ ಇಲ್ಲ, ಇದು 100ಕ್ಕೆ 80ರಷ್ಟು ಜನರು ಕುಟುಂಬದವರ ಜೊತೆಗೆ ಅಷ್ಟೊಂದಾಗಿ ಬೆರೀಲಿಕ್ಕೆ ಇವರು ಇಷ್ಟಪಡೋದಿಲ್ಲ. ಎಲ್ಲೋ ಒಂದು ಕಡೆ ಹೇಳಬೇಕು ಅಂತಂದರೆ, ಮನೆಗೆ ಮಾರಿ ಪರರಿಗೆ ಉಪಕಾರಿ ಅಂದ್ಕೊಂಡು ನೀವು 4 ಜನರಿಗೆ ನಿರ್ದೇಶನ ಮಾಡಲಿಕ್ಕೆ ಅತಿ ಸೂಕ್ತವಾದಂಥ ವ್ಯಕ್ತಿಗಳಾಗಿರ್ತೀರಿ. ಅದೇ ನಿಮ್ಮ ವಿಷಯಕ್ಕೆ, ನಿಮ್ಮ ಕುಟುಂಬದ ವಿಷಯಕ್ಕೆ ಬಂದರೆ ಕೆಲವೊಂದಿಷ್ಟು ವ್ಯಕ್ತಿಗಳು ಅದರಲ್ಲಿ ಎಡುತ್ತೀರ. ಯಾಕಂತಂದರೆ ಇಲ್ಲಿ ಎಲ್ಲೋ ಒಂದು ಕಡೆಗೆ ಕುಟುಂಬದವರು ಅಂದ್ಕೊಂಡು ಬಂದಾಗ, ನೀವು ಕುಟುಂಬದಲ್ಲಿ ಚಿಕ್ಕವರಾಗಿದ್ದರೆ ಅಥವಾ ಮಧ್ಯಮ ಆಗಿದ್ದರೆ, ಯಜಮಾನ ಆದರೆ ಪ್ರಶ್ನೆ ಇಲ್ಲ ಬಿಡಿ, ಅದು ಬೇರೆ ರೀತಿ. ಈ ಚಿಕ್ಕವರಾಗಿ ಹುಟ್ಟಿದರೆ ಅಥವಾ ಮಧ್ಯಮ ಇದರಲ್ಲಿ ಹುಟ್ಟಿದರೆ, ನಿಮ್ಮ ಮಾತು ನಿಮ್ಮ ಪಾಲಕರು ಕೇಳದೇ ಇದ್ದಾಗ, ಪೋಷಕರು ಕೇಳದೇ ಇದ್ದಾಗ ನಿಮಗೆ ಎಲ್ಲೋ ಒಂದು ಕಡೆಗೆ ನಿಮಗೆ ಗೌರವದ ಒಂದು ಧಕ್ಕೆ ಬರ್ತದೆ. ಇಲ್ಲಿ ನೀವು ತುಂಬ ಒಂದು ಆತ್ಮಗೌರವಕ್ಕೆ ಒಳಗಾಗಿರುವಂಥ ವ್ಯಕ್ತಿಗಳಾಗಿರ್ತೀರ. ಎಲ್ಲೂ ಗೌರವ ಇಲ್ಲವೋ ಅಲ್ಲಿಂದ ತಾವು ದೂರ ಸರಿತೀರ. ನಿಮ್ಮ ಮಾತಿಗೆ ಎಲ್ಲಿ ಮನ್ನಣೆ ಸಿಗ್ತದೋ ಅಲ್ಲಿ ನೀವು ನಿಂತ್ಕೊಳ್ಳುವಂಥ ವ್ಯಕ್ತಿಗಳಾಗಿರ್ತೀರಿ. ಹಾಗಾಗಿ ಪರರು ಅಂತಂದರೆ ಈ ಸಮಾಜ ಆಗಿರಲಿ, ನಿಮ್ಮ ಸ್ನೇಹಿತರಾಗಿರಲಿ, ಯಾರೇ ಒಬ್ಬರು ಇರಲಿ, ನಿಮಗೆ ಯಾರು ರೆಸ್ಪೆಕ್ಟ್ ಮಾಡ್ತಾರೋ, ಯಾರು ನಿಮಗೆ ಅತಿಯಾದ ಒಂದು ಪ್ರೀತಿ ತೋರಿಸ್ತಾರೋ, ಯಾರು ನಿಮಗೆ ಒಂದು ಅತಿಯಾದ ಗೌರವ ಕೊಡ್ತಾರೋ ಅಂಥವರ ಬೆನ್ನೆಲುಬಾಗಿ ತಾವು ನಿಂತ್ಕೊಳ್ತೀರ. ಅದು ಕಷ್ಟ ಆದರೂ ಆಗಿರಲಿ, ಸುಖ ಆದರೂ ಆಗಿರಲಿ, ಅವ್ರ ಜೊತೆಗೆ ನೀವು ಸಾಯೋ ತನಕನೂ ಇರ್ತೀರ. ಹಾಗಾಗಿ ನಿಮ್ಮ ಕುಟುಂಬ ಬಾಂಧವ್ಯ ಅಷ್ಟಕ್ಕಷ್ಟೇ. ಅದಕ್ಕೆ ಏನು ಮಾಡಬೇಕು ಅಂತ ಕೇಳಿದರೆ, ಒಂದು, ನಿಮ್ಮ ಕುಟುಂಬದವರ ಜೊತೆಗೆ ನೀವು ಮುಕ್ತವಾಗಿ ಮಾತನಾಡುವಂಥದ್ದು ಕಲಿಬೇಕಾಗ್ತದೆ. ಇನ್ನೊಂದು, ಕುಟುಂಬದವರು ಅಷ್ಟೇ ನಿಮ್ಮ ಜೊತೆ ಮುಕ್ತವಾಗಿರಬೇಕಾಗ್ತದೆ. ಎಲ್ಲ ಒಂದು ಕಡೆಗೆ ನಾನು ನಿನಗೆ ಸಾಕಿದ್ದೀನಿ ಅಥವಾ ನಾನು ನಿನಗೆ ನೋಡ್ಕೊಂಡಿದ್ದೀನಿ, ನಾನು ನಿನಗೆ ವಿದ್ಯಾಭ್ಯಾಸ ಕೊಟ್ಟಿದ್ದೀನಿ ಅಂತ ನಿಮ್ಮ ಮುಂದೆ ಯಾರಾದರೂ ಬಂದುಬಿಟ್ಟು ದೊಡ್ಡಸ್ತಿಕೆಯ ಮಾತುಗಳು ಆಡಿದ್ದಲ್ಲಿ ನಿಮ್ಮ ಮನಸ್ಸಿಗೆ ತುಂಬ ಒಂದು ಆಘಾತ ಕೊಡ್ತದೆ. ನಿಮ್ಮ ಎಲ್ಲೋ ಒಂದು ಕಡೆಗೆ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆಯಾಗಿದೆ ಹೇಳುವಂಥ ಅರ್ಥ ಮತ್ತು ಮನೋಭಾವನೆಗೆ ನೀವು ಒಳಗಾಗ್ತೀರ. ಇಲ್ಲಿ ಅದು ಗಂಡಾದರೂ ಬಂತು, ಹೆಣ್ಣಾದರೂ ಬಂತು. ಇನ್ನು ಮುಂದಿನ ವಿಚಾರಕ್ಕೆ ಬಂದರೆ, ಹಣಕಾಸು ಮನಸ್ಸಿಗೆ ಬಂದಂಗೆ ಖರ್ಚು ಮಾಡುವಂಥದ್ದು. ಎಲ್ಲೋ ಒಂದು ಕಡೆಗೆ ಈ ಹಣಕಾಸು ಸ್ಥಿತಿಗತಿಯಲ್ಲಿ ಬಂದರೆ ನೀವು ಅಷ್ಟಕ್ಕಷ್ಟೇ ಆಗಿರ್ತೀರ. ಯಥೇಚ್ಛವಾಗಿ ದುಡ್ಡು ಮಾಡುವಂಥವರು ಅಲ್ಲ, ಯಥೇಚ್ಛವಾಗಿ ಉಳಿಕೆ ಮಾಡಿಕೊಳ್ಳುವಂಥ ವ್ಯಕ್ತಿಗಳು ತಾವಾಗಿರೋದಿಲ್ಲ. ಎಲ್ಲೋ ಒಂದು ಕಡೆಗೆ ನಿಮ್ಮ ಕಾಲ ಮೇಲೆ ನೀವು ಗಟ್ಟಿಯಾಗಿ ನಿಂತ್ಕೊಳ್ಳದೆ ಇದ್ದಾಗ, ಬೇರೆಯವರಿಗೆ ಸಹಾಯ ಮಾಡಲಿಕ್ಕೆ ಹೋದಾಗ ನಿಮಗೂ ನೋಡಿಕೊಳ್ಳುವಂಥವ್ರು ಯಾರು ಹೇಳುವಂಥ ಪ್ರಶ್ನೆ ಇಲ್ಲಿ ಉಂಟಾಗ್ತದೆ ಅಲ್ವಾ? ಹಾಗಾಗಿ ನಿಮ್ಮ ಅಕೌಂಟ್ ಸ್ವಲ್ಪ ಸುಭದ್ರವಾಗಿ ಇಟ್ಕೊಂಡು 4 ಜನರಿಗೆ ನೀವು ಸಹಾಯ ಮಾಡುವಂಥದ್ದಾಗಲಿ ಅಥವಾ ನೀವು ದುಂದು ವೆಚ್ಚ ಮಾಡುವುದಾಗಲಿ ಅತಿ ಸೂಕ್ತ ಹೇಳುವಂಥದ್ದು ನನ್ನ ಭಾವನೆ. ವಿಶೇಷವಾಗಿ ಹೇಳಬೇಕು ಅಂತಂದರೆ, ಎಲ್ಲೋ ಒಂದು ಕಡೆಗೆ ನಿಮ್ಮ ಜೀವನದಲ್ಲಿ, ನಿಮ್ಮ ಭವಿಷ್ಯದಲ್ಲಿ ಅಥವಾ ನಿಮ್ಮ ವರ್ತಮಾನದಲ್ಲಿ ನಿಮ್ಮ ಮಾತೇ ನಿಮಗೆ ಶತ್ರುವಾಗಿ ಪರಿಣಾಮ ಬೀರ್ತದೆ. ನೀವು ನನ್ನ ಹತ್ರ ವಾದ ಮಾಡಬಹುದು, ಇಲ್ಲ ಸ್ವಾಮಿ ನಾನು ಮಾತಾಡೋದು ಕಮ್ಮಿ ಅಂದ್ಕೊಂಡು. ಎಲ್ಲೋ ಒಂದು ಕಡೆಗೆ ನಿಮಗೆ ನೀವೇ ಬಂದುಬಿಟ್ಟು ಪರಾಮರ್ಶೆ ಮಾಡಿ ನೋಡಿ. ನೀವು ಸ್ಟಾರ್ಟಿಂಗಲ್ಲಿ ಅಂದ್ಕೊಳ್ತೀರ, ನಾನು ಸ್ವಲ್ಪನೇ ಮಾತಾಡಬೇಕು, ಇವ್ರ ಹತ್ರ ಜಾಸ್ತಿ ಮಾತು ಬೇಡ ಅಂದ್ಕೊಂಡು. ಮಾತಾಡ್ತಾ ನೀವು ಅದನ್ನು ಮರೆತು ಹೋಗಿರ್ತೀರ. ಅವ್ರ ಹತ್ರ ಇಲ್ಲದೇ ಇರುವಂಥ ಗರುಡ ಪುರಾಣಗಳು ತೆಗೆದುಕೊಂಡು ನಿಮ್ಮ ಸೀಕ್ರೆಟ್ಗಳನ್ನು ಹೇಳ್ಕೊಂಡು ಹೋಗುವಂಥದ್ದು, ನಿಮ್ಮ ಭವಿಷ್ಯದ ಪ್ಲ್ಯಾನಿಂಗ್ ಬಗ್ಗೆ ಹೇಳ್ಕೊಂಡು ಹೋಗುವಂಥದ್ದು, ನಿಮ್ಮ ಕೆಲವೊಂದಿಷ್ಟು ಜೀವನದ ಸೀಕ್ರೆಟ್ಗಳು ಅಂದರೆ ರಹಸ್ಯಗಳನ್ನು ಹೇಳ್ಕೊಳ್ಳುವಂಥದ್ದು ಮಾಡ್ಕೊಂಡು ಹೋಗ್ತೀರ. ಅದು ಎಲ್ಲೋ ಒಂದು ಕಡೆಗೆ ನಿಮ್ಮ ಏಳ್ಗೆಗೆ ಒಂದು ಕೆಟ್ಟ ದೃಷ್ಟಿ ಬೀರ್ತದೆ, ಕೆಟ್ಟ ಪರಿಣಾಮ ಬೀರ್ತದೆ ಹೇಳುವಂಥದ್ದು ಮರಿಲಿಕ್ಕೆ ಹೋಗಬೇಡಿ. ಎಲ್ಲೋ ಒಂದು ಕಡೆಗೆ ನಾವು ಯಾವುದೇ ಕೆಲಸ ಆದರೂ ಕೂಡ ಪ್ರತಿಯೊಂದನ್ನು ಕೂಡ ನಾವು ಅದನ್ನು ರಹಸ್ಯವಾಗಿ ಇಡಬೇಕು. ಕೆಲವೊಂದನ್ನು ಹೇಳುವಂಥದ್ದು ಹೇಳಿ, ಅದರ ಬಗ್ಗೆ ಏನು ನಂದು ತಕರಾರಿಲ್ಲ.
ಕೆಲವೊಂದಿಷ್ಟು ವಿಚಾರಗಳು ನಾವು ಹೇಳ್ತಿದ್ದಂಗೆ ಜನರ ಕಣ್ಣು ಕೆಂಪಾಗುವಂಥ ಸತ್ಯನೂ ಇರ್ತದೆ ಅಲ್ವಾ. ಹಾಗಾಗಿ ನೀವು ಯಾವುದೇ ಒಂದು ಪ್ರಾಜೆಕ್ಟ್ ಆಗಿರಲಿ, ಯಾವುದೇ ಒಂದು ಸೀಕ್ರೆಟ್ ಆಗಲಿ ಮೂರನೇ ವ್ಯಕ್ತಿ ಹತ್ರ ಹೇಳುವಂಥ ಅವಶ್ಯಕತೆ ಇಲ್ಲ. ಕೆಲವೊಂದಿಷ್ಟು ಬೇರೆಯವರ ಮಾರ್ಗದರ್ಶನದ ಅವಶ್ಯಕತೆ ಇದ್ದಲ್ಲಿ ಅಂಥ ಒಂದು ಪ್ರಮೇಯ ಇದ್ದಾಗ ನೀವು ಹೇಳ್ಕೋಬೋದು. ಅದನ್ನು ಬಿಟ್ಟುಬಿಟ್ಟು ಪ್ರತಿಯೊಂದನ್ನು ಕೂಡ ನಾನು ಮಾಡ್ತೇನೆ, ನಾನು ಮಾಡ್ತಾ ಇದ್ದೇನೆ, ಇನ್ನೇನು ಆಗೋಗುತ್ತೆ ಹೇಳುವಂಥ ಭವಿಷ್ಯದ ನುಡಿಗಳು ಬೇರೆಯವರ ಮುಂದೆ ಬೇಡ ಹೇಳುವಂಥದ್ದು ಇಲ್ಲಿ ಒಂದು ಗೋಚಾರದ ಸತ್ಯ ಈ ದಿನಾಂಕದಲ್ಲಿ ಹುಟ್ಟಿದವರಿಗೆ. ಕೆಲವೊಂದಿಷ್ಟು ಜನರಿಗೆ ನೀವು ಪ್ರಾಮಿಸ್ ಮಾಡೋದನ್ನು ನಿಲ್ಲಿಸಬೇಕಾಗ್ತದೆ. ಅದು ಯಾವ ರೀತಿ ಅಂದ್ಕೊಂಡು ಅಂತಂದರೆ, ಎಲ್ಲೋ ಒಂದು ಕಡೆಗೆ ಆತುರದಲ್ಲಿ ನೀವು ನಾನು ಮಾಡಿಕೊಡ್ತೇನೆ, ನಾನು ಬರ್ತೇನೆ, ನನ್ನಿಂದ ಸಾಧ್ಯ ಆಗ್ತದೆ ಹೇಳುವಂಥದ್ದು ಒಂದು ಪ್ರಾಮಿಸನ್ನು ಮಾಡ್ತೀರಾ, ಪ್ರತಿಜ್ಞೆಯನ್ನು ಮಾಡಿಬಿಡ್ತೀರಾ. ಅದೇ ರೀತಿಯಾಗಿ ಈ ಪ್ರತಿಜ್ಞೆ, ಈ ಪ್ರಾಮಿಸ್ ಹೇಳುವಂಥದ್ದು ಕೂಡ ಅಷ್ಟೇ ಒಂದು ಕಂಟಕ ನಿಮಗೆ ತರ್ತದೆ. ನಾನು ಬರ್ತೇನೆ, ನಾನು ಮಾಡಿಕೊಡ್ತೇನೆ, ಅಥವಾ ನಾನು ನಾಳೆ ನಿಮಗೆ ದುಡ್ಡು ಅರೇಂಜ್ ಮಾಡಿಕೊಡ್ತೇನೆ ಹೇಳುವಂಥದ್ದು ಕೆಲವೊಂದು ಮಾತುಗಳನ್ನು ತಾವು ಕೊಡ್ತೀರಾ. ಬಟ್ ಆ ಸಂದರ್ಭದಲ್ಲಿ, ಆ ಸಮಯದಲ್ಲಿ ನಿಮಗೆ ಆ ಮಾತು ಉಳಿಸ್ಕೊಳ್ಳಿಕ್ಕಾಗೋದಿಲ್ಲ. ಯಾವ ಮನುಷ್ಯನಿಗೆ ಮಾತು ಉಳಿಸ್ಕೊಳ್ಳಿಕ್ಕಾಗಲಿಲ್ವೋ ಅವಾಗ ಏನಾಗ್ತದೆ ಕೇಳಿದರೆ, ಅವನೊಬ್ಬ ಒಂದು ಸುಳ್ಳುಗಾರ, ಮೋಸಗಾರ ಹೇಳುವಂಥ ಪಟ್ಟ ನಿಮ್ಮ ಕೊರಳಿಗೆ ಬರ್ತದೆ. ಹಾಗಾಗಿ ಕೆಲವೊಂದಿಷ್ಟು ಮಾತು ಕೊಡುವುದನ್ನು ನಿಲ್ಲಿಸಬೇಕಾಗ್ತದೆ. ಮತ್ತು ಕೆಲವೊಂದಿಷ್ಟು ಮಾತಲ್ಲಿ ನೀವು ಫಿಲ್ಟರ್ ಇಟ್ಕೋಬೇಕಾಗ್ತದೆ. ಅನ್ಫಿಲ್ಟರ್ಡ್, ಯಾವುದೇ ಒಂದು ಹಿಂದೆ ಮುಂದೆ ನೋಡ್ದೇ ನೇರವಾಗಿ ನೇರ ನುಡಿಗಳು ಈ ಸಮಾಜದಲ್ಲಿ ಎಲ್ಲರಿಗೂ ಆಗಬರೋದಿಲ್ಲ. ಪ್ರತಿಯೊಬ್ಬರು ನಿಮ್ಮ ಹಾಗೆ ಇರ್ತಾರೆ ಹೇಳುವಂಥದ್ದು ಅದು ನಿಮ್ಮ ಭ್ರಮೆ ಬಿಟ್ಟರೆ ಪ್ರತಿಯೊಬ್ಬರು ನಿಮ್ಮ ಥರ ಇರಲಿಕ್ಕೆ ಸಾಧ್ಯ ಇಲ್ಲ. ಕೆಲವೊಬ್ಬರಿಗೆ ನೇರ ನುಡಿಗಳು ಇಷ್ಟ ಆಗೋದಿಲ್ಲ. ನಿಮಗೆ ನೇರ ನುಡಿ ಅಂದರೆ ತುಂಬ ಇಷ್ಟ ಆಗ್ತದೆ. ಎಲ್ಲರೂ ನಿಮ್ಮಂತೆ ಅಂದ್ಕೊಂಡು ನೀವು ತಿಳ್ಕೊಳ್ತಾ ಹೋಗ್ತೀರಾ, ಆದರೆ ಎಲ್ಲರೂ ನಿಮ್ಮ ಥರ ಇರೋದಿಲ್ಲ. ಎಲ್ಲೋ ಒಂದು ಕಡೆಗೆ ಮಾವಿನ ಮರಕ್ಕೆ ಮಾವಿನ ಹಣ್ಣೆ ಬಿಡೋದು, ಸೇಬು ಗಿಡಕ್ಕೆ ಸೇಬು ಹಣ್ಣೆ ಬಿಡೋದು ಅಲ್ವಾ. ಹಾಗಾಗಿ ಆಯಾ ಮರಕ್ಕೆ ತಕ್ಕಂಥ ಹಣ್ಣೆ ಬಿಡ್ತದೆ ಬಿಟ್ಟರೆ ಈ ವ್ಯಕ್ತಿಗಳ ಜೀವನದಲ್ಲೂ ಕೂಡ ಅದೇ ರೀತಿಯಾಗಿರ್ತದೆ. ಪ್ರತಿಯೊಬ್ಬ ವ್ಯಕ್ತಿಯು ಒಂದೇ ರೀತಿ ಇರ್ತಾನೆ ಹೇಳುವಂಥ ಕಲ್ಪನೆ ಅದು ನಮ್ಮ ಭ್ರಮೆ ಅಂತ ನನ್ನ ಅಭಿಪ್ರಾಯ. ನಿಮ್ಮ ಮಾತು 4 ಜನ ಕೇಳೋ ಥರ ಇರ್ತದೆ. ನೀವು ಆಡಿದಂಥ ಮಾತೇ ನಿಮಗೆ ಕೆಲವೊಂದು ಸರಿ ಖುಷಿ ಕೊಡ್ಬೋದು. ಈ ರೀತಿಯಾದಂಥ ಒಂದು ಮಾತಿನ ವೈಖರಿ ನಿಮ್ಮಲ್ಲಿ ಇರ್ತದೆ. ಒಂದು ಗುರುವಿನ ಸ್ಥಾನ ನಿಮ್ಮಲ್ಲಿ ತುಂಬಿಕೊಂಡಿರ್ತದೆ. ಗುರುವಿನ ಎಲ್ಲ ಗುಣಗಳು ನಿಮ್ಮ ಈ ನಂಬರಲ್ಲಿ ಅಡಗಿರ್ತದೆ. ಈ ದಿನಾಂಕದಲ್ಲಿ ಹುಟ್ಟಿದವರಿಗೆ ಅನುಗುಣವಾಗಿ ಬರ್ತದೆ, ಅವಲಂಬಿಸ್ಕೊಂಡೇ ಬಂದಿರ್ತದೆ. ಈ ದಿನಾಂಕದಂದು ಹುಟ್ಟಿದಂಥವರಿಗೆ ವಿಶೇಷವಾಗಿ ನಾನು ಹೇಳಬೇಕು ಅಂತಂದರೆ, ಯಾರೆಲ್ಲ ಮದ್ಯಪಾನಗಳನ್ನು ಮಾಡ್ತಾರೆ, ಖಂಡಿತವಾಗಲೂ ಕೂಡ ನೀವು ಮದ್ಯಪಾನ ಹೇಳುವಂಥದ್ದು ಬಿಡಬೇಕಾಗ್ತದೆ. ಈ ಮದ್ಯಪಾನ ಬಿಟ್ಟದ್ದೇ ಹೌದಾದರೆ ನೀವು ಗುರುನೇ ಆಗಿರ್ತೀರ. ನಿಮ್ಮ ಮನೆಯಲ್ಲಿ ಒಂದು ಗೌರವ ಹೇಳುವಂಥ ಸಿಗ್ತದೆ. ನಿಮ್ಮ ಹೆಂಡತಿ ಮಕ್ಕಳಲ್ಲಿ ನಿಮ್ಮ ಮೇಲೆ ಇರುವಂಥ ಒಂದು ಕೆಟ್ಟ ಭಾವನೆ ದೂರ ಆಗ್ತದೆ. ಅಥವಾ ಅವರ ಜೊತೆಗೆ ಒಂದು ಬಾಂಧವ್ಯ ಸ್ವಲ್ಪ ಬಿರುಕು ಬಿಟ್ಟಲ್ಲಿ ಅದು ಸರಿ ಹೋಗ್ತದೆ. ಇನ್ನೊಂದು, ಈ ಗುರುವಿನ ಸಂಖ್ಯೆಯಲ್ಲಿ ಹುಟ್ಟಿದಂಥ ಪ್ರತಿಯೊಂದು ಹೆಣ್ಣಾಗಿರಲಿ ಗಂಡಾಗಿರಲಿ, ಯಾವುದೇ ಒಂದು ಕೆಟ್ಟ ಚಟ ಆಗಿರಲಿ, ಅನ್ಯ ಮಾರ್ಗ ಆಗಿರಲಿ, ಅಥವಾ ಮೋಸದ ದಾರಿ ಹಿಡಿದವರಿದ್ದರೆ ನೀವು ಟ್ರಯಲ್ ಪೀರಿಯಡ್ ಅಂದ್ಕೊಂಡಾದರೂ ಕೂಡ ಒಂದು 15 ದಿನ ಬಿಟ್ಟು ನೋಡಿ, 1 ತಿಂಗಳ ಬಿಟ್ಟು ನೋಡಿ, ಅದರ ಬದಲಾವಣೆ ನಿಮಗೆ ತಕ್ಷಣವೇ ಗೊತ್ತಾಗ್ತದೆ. ಅದರಲ್ಲೂ ಮದ್ಯಪಾನ ವ್ಯಸನಿಗಳಂತೂ ನಿಮಗೆ ತಕ್ಷಣವೇ ಗೊತ್ತಾಗ್ತದೆ. ಕೆಲವೊಂದಿಷ್ಟು ಜನ ಹೇಳ್ಬೋದು, ಇಲ್ಲ ಸ್ವಾಮಿ ನಾನು ರೆಗ್ಯುಲರಾಗಿ ಕುಡಿತೇನೆ, ನನ್ನ ಬಿಸ್ನೆಸ್ಸು ಚೆನ್ನಾಗಿದೆ, ನನಗೆ ಒಂದು ಒಳ್ಳೆಯ ಸ್ಥಾನ ಕೂಡ ಇದೆ, ನಾವು ಬೇಕಾದಷ್ಟೇ ತೊಗೊಳ್ತೀವಿ, ಇಲ್ಲಾಂದರೆ ಬಿಟ್ಬಿಡ್ತೀವಿ ಹೇಳುವಂಥ ಜನನೂ ಇದ್ದಾರೆ. ಆದರೆ ನಿಮಗೊಂದು ಕಿವಿ ಮಾತು ಏನು ಅಂದ್ಕೊಂಡು ಕೇಳಿದರೆ, ನೀವು ಇಷ್ಟು ಮಾಡಿದರೂ ಕೂಡ ಚೆನ್ನಾಗೇ ಇದ್ದೀರಲ್ವಾ, ಖುಷಿ. ಆದರೆ ನೀವು ಖುಷಿಯಿಂದ ಇದ್ದಾಗಲೂ ಕೂಡ ನಾನು ಹೇಳಿದ್ದನ್ನು ಒಮ್ಮೆ ಮಾಡಿ ನೋಡಿ, 15 ದಿನನೋ 1 ತಿಂಗಳನೋ ಬಿಟ್ಟು ನೋಡಿ, ಇನ್ನಷ್ಟು ಬೆಳವಣಿಗೆ ಆಗ್ತದೆ ನಿಮ್ಮಲ್ಲಿ. ಖಂಡಿತವಾಗಲೂ ಕೂಡ ಈ ಮಾತನ್ನು ಅಲ್ಲಗಳೆಯಲಿಕ್ಕೆ ಹೋಗಬೇಡಿ, ಮಾಡಿ ನೋಡಿ, ನಿಮಗೆ ಇದರ ಬದಲಾವಣೆ ಹೇಳುವಂಥದ್ದು ಗೊತ್ತಾಗ್ತದೆ. ಇನ್ನು ಈ 3ನೇ ತಾರೀಕು, 12ನೇ ತಾರೀಕು, 21 ಮತ್ತು 30ರಂದು ಜನಿಸಿದಂಥ ವ್ಯಕ್ತಿಗಳು ಆದಷ್ಟು ಹಳದಿ ಬಣ್ಣದ ವಸ್ತುಗಳನ್ನು ಉಪಯೋಗ ಮಾಡುವಂಥದ್ದು ಒಳ್ಳೆಯದು. ಡ್ರೆಸ್ ಆಗಿರ್ಬೋದು, ನೀವು ಓಡಾಡ್ತಿರುವಂಥ ಒಂದು ವಾಹನ ಇರ್ಬೋದು, ಅಥವಾ ಯಾವುದೋ ಒಂದು ನೀವು ಕೆಲಸ ಮಾಡುವಂಥ ಒಂದು ಕಾರ್ಯಕ್ಷೇತ್ರದಲ್ಲಾಗಿರ್ಬೋದು, ಆದಷ್ಟು ಹಳದಿ ಬಣ್ಣವನ್ನು ಉಪಯೋಗ ಮಾಡಿದರೆ ಖಂಡಿತವಾಗಲೂ ಕೂಡ ನಿಮಗೆ ಅದೃಷ್ಟ ತಂದು ಕೊಡ್ತದೆ ಅಂದ್ಕೊಂಡು ಇದರಲ್ಲಿ ಉಲ್ಲೇಖ ಆಗಿರುವಂಥದ್ದಿದೆ. 3 ಎಲ್ಲ ಸೇರಿಸಿದಾಗ 3 ಸೇರುವಂಥ ಒಂದು ದಿನಾಂಕದಂದು ಹುಟ್ಟಿದವರಲ್ಲಿ ಒಂದು ವೀಕ್ನೆಸ್ ಏನು ಕೇಳಿದ್ರೆ, ಸದಾ ಕೆಲಸ ಅಂದ್ಕೊಂಡ್ಬಿಟ್ಟು ನಿಮ್ಮ ಜೀವನ ಹೇಳುವಂಥದ್ದು ಬರೀ ಕೆಲಸದಲ್ಲೇ ಕಳೆಯುವಂಥ ವ್ಯಕ್ತಿಗಳಾಗಿರ್ತೀರ. ಯಾಕಂತಂದರೆ ನಿಮ್ಗೆ ಕುಂತಲ್ಲಿ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ನೀವು ಕುಂತಲ್ಲೇ ಕೂತ್ಕೊಂಡಿದ್ರೂ ಕೂಡ ನಿಮ್ಮ ತಲೆಯಲ್ಲಿ ಸಾವಿರಾರು ರೀತಿಯಾದಂಥ ಒಂದು ಕೆಲಸಗಳು ಓಡಾಡ್ತಾನೆ ಇರ್ತದೆ. ಅದು ಮಾಡಬೇಕಾಗಿತ್ತು, ಇದು ಮಾಡಬೇಕು, ಅಥವಾ ಇದು ಮಾಡ್ಬೋದಿತ್ತು, ಇಂತಹ 121 ಪ್ರಾಜೆಕ್ಟ್ಗಳು ನಿಮ್ಮ ತಲೆಯಲ್ಲಿ ಪ್ಲ್ಯಾನ್ ಆಗ್ತಾನೆ ಇರ್ತದೆ. ಹಾಗಾಗಿ ಎಲ್ಲೋ ಒಂದು ಕಡೆಗೆ ನಿಮ್ಮ ಕುಟುಂಬದವರಿಗೆ ಸಮಯ ಕೊಡಲಿಕ್ಕೆ ನಿಮಗೆ ಕಷ್ಟ ಆಗ್ತದೆ.
ಮತ್ತು ಕುಟುಂಬದವರ ಜೊತೆಗೆ ನಿಮಗೆ ಬೆರೀಲಿಕ್ಕೆ ಕಷ್ಟ ಆಗ್ತದೆ. ಮತ್ತು ನಿಮ್ಮ ಕುಟುಂಬದವರು ಅಂದರೆ ನಿಮ್ಮ ಸಂಗಾತಿ ಇರ್ಬೋದು, ನಿಮ್ಮ ಮಕ್ಕಳು ಇರ್ಬೋದು, ನಿಮ್ಮ ತಂದೆ ತಾಯಿ ಇರ್ಬೋದು, ಯಾರಾದರೂ ನಿಮಗೆ ಕೆಲಸದ ಸಂದರ್ಭದಲ್ಲಿ ಮಾತಾಡಿದರೂ ಕೂಡ ಶೀಘ್ರ ಕೋಪಿಗಳಾಗ್ತೀರ ನೀವು. ಅವ್ರ ಮೇಲೆ ನೀವು ರೇಗಾಡುವಂಥದ್ದು, ಇಂತಹ ನಿಮಗೆ ಯಾರೋ ಬಂದುಬಿಟ್ಟು ಡಿಸ್ಟರ್ಬ್ ಮಾಡಿದರೂ ಹೇಳುವಂಥ ಫೀಲ್ ಆಗ್ತೀರ. ಆದರೆ ಒಂದು ಮರೀಲಿಕ್ಕೆ ಹೋಗಬೇಡಿ, ನೀವು ಎಂತಹ ಬ್ಯುಸಿ ಇದ್ದರೂ ಕೂಡ ಅಥವಾ ಯಾವಾಗಲೂ ಕೆಲಸ ಅಂದ್ಕೊಂಡಿದ್ರೂ ಕೂಡ ಇದು ಒಂದು ಕೆಲಸ ಅಂದ್ಕೊಂಡ್ಬಿಟ್ಟು ನಿಮ್ಮ ಕುಟುಂಬದವರಿಗೆ ಒಂದು ಸಮಯ ಕೊಡೋದನ್ನು ಮಾತ್ರ ನಿಲ್ಲಿಸ್ಲಿಕ್ಕೆ ಹೋಗಬೇಡಿ. ಎಲ್ಲೋ ಒಂದು ಕಡೆಗೆ ನಮ್ಮ ಕುಟುಂಬದವರಿಗೆ ನಾವು ಸಮಯ ಕೊಟ್ಟಿಲ್ಲ ಅಂತಂದರೆ ಆ ಒಂದು ಸಂಬಂಧಕ್ಕೆ ಬೆಲೆ ಇಲ್ಲ ಹೇಳುವ ರೀತಿಯಾದಂಥ ಒಂದು ಭಾವನೆಗಳು ಈಗಿನ ವಾತಾವರಣದಲ್ಲಿದೆ. ಗಂಡನ ಹತ್ರ ದುಡ್ಡಿದ್ದರೆ ಎಲ್ಲರೂ ಇದ್ದಾರೆ, ಅಥವಾ ಮಗನ ಹತ್ರ ದುಡ್ಡಿದ್ದರೆ ಇಡೀ ಕುಟುಂಬನೇ ಇದೆ, ಅಪ್ಪನ ಹತ್ರ ದುಡ್ಡಿದ್ದರೆ ಇಡೀ ಸಂಸಾರನೇ ಇದೆ. ಅದು ನಿಮಗೆ ಗೊತ್ತಿರುವಂಥ ವಿಚಾರ. ದುಡ್ಡಿಲ್ಲ ಅಂತಂದರೆ ಈ ಪ್ರಪಂಚದಲ್ಲಿ ಏನೂ ಇಲ್ಲ. ಆದರೂ ಕೂಡ ದುಡ್ಡು ಅಂದ್ಕೊಂಡು ನೀವು ಆ ದುಡ್ಡಿನಿಂದ ಹೋದರೆ ಎಲ್ಲೋ ಒಂದು ಕಡೆಗೆ ಆ ದುಡ್ಡು ಯಾರಿಗೋಸ್ಕರ ತಾವು ಮಾಡಬೇಕು ಅಂತ ಹೊರಟಿದ್ರೋ ಅವರಿಗೆ ನೀವು ಕಳ್ಕೊಳ್ಳುವಂಥ ಪರಿಸ್ಥಿತಿ ನಿಮಗೆ ಬರಬಹುದು. ಹಾಗಾಗಿ ಆದಷ್ಟು ಸಮಯ ಕೊಡೋದನ್ನು ನೀವು ರೂಢಿ ಮಾಡಿಕೊಳ್ಬೇಕು ಮತ್ತು ಅದನ್ನು ಪಾಲನೆ ಕೂಡ ಮಾಡಬೇಕಾಗ್ತದೆ. ಆದರೆ ಈ 3ನೇ ತಾರೀಕು 12 ಮತ್ತು 21 ಮತ್ತು 30ನೇ ತಾರೀಕಿನಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳು ನಿಮ್ಮ ಮನೆಯಲ್ಲಿ ಯಾರಾದರೂ ಇದ್ದರೆ ನೀವೇ ಬಂದುಬಿಟ್ಟು ಅದೃಷ್ಟವಂತರು. ಯಾಕಂತಂದರೆ ಈ 3ನೇ ನಂಬರ್ ಬರುವಂಥ 3ನೇ ಸಂಖ್ಯೆ ಬರುವಂಥ ದಿನಾಂಕದಲ್ಲಿ ಹುಟ್ಟಿರುವಂಥ ಮಕ್ಕಳಾಗಿರಲಿ, ಅಥವಾ ನಿಮ್ಮ ಯಜಮಾನರಿರ್ಬೋದು, ಅಥವಾ ನಿಮ್ಮ ಸಂಗಾತಿ ಇರ್ಬೋದು, ಯಾರೇ ಒಬ್ಬರು ನಿಮ್ಮ ಮನೆಯಲ್ಲಿದ್ದರೆ ನಿಮಗೆ ಒಂದು ಹಣಕಾಸಿನ ಕೊರತೆ ಹೇಳುವಂಥದ್ದು ಆಗೋದಿಲ್ಲ. ಬಟ್ ಆ ವ್ಯಕ್ತಿಗಳಿಗೆ ಹಣಕಾಸಿನ ತೊಂದರೆ ಇರ್ಬೋದು. ಯಾರಿಗೆ? ಈ 3ನೇ ಸಂಖ್ಯೆಯಲ್ಲಿ ಹುಟ್ಟಿದಂಥ ವ್ಯಕ್ತಿಗಳಿಗೆ ಹಣಕಾಸಿನ ತೊಂದರೆ ಇರ್ಬೋದು. ಆದರೆ ಅವರ ಸುತ್ತಮುತ್ತ ಇರುವಂಥ ವ್ಯಕ್ತಿಗಳು ಅಥವಾ ಅವರ ಕುಟುಂಬದಲ್ಲಿ ಇರುವಂಥ ವ್ಯಕ್ತಿಗಳಿಗೆ ಹಣಕಾಸಿನ ತೊಂದರೆ ಹೇಳುವಂಥದ್ದು ಆಗೋದಿಲ್ಲ. ಯಾಕಂತಂದರೆ ಇಲ್ಲಿ ಜ್ಯೋತಿಷ್ಯದ ಆಧಾರದ ಮೇಲೆ ನಾನು ಹೇಳಬೇಕು ಅಂತಂದರೆ, ಯಾವತ್ತೂ ಕೂಡ ಒಂದು ಜಾತಕದಲ್ಲಿ ಗುರು ಯಾವ ಮನೆಯಲ್ಲಿ ಇರ್ತಾನೋ ಆ ಮನೆ ಯಾವತ್ತೂ ಒಳ್ಳೇದು ಮಾಡೋದಿಲ್ಲ. ಗುರು ಎಲ್ಲಿ ಕೂತ್ಕೊಂಡಿರ್ತಾನೋ ಅದರ ಮುಂದ್ಗಡೆ ವಿರುದ್ಧ ಅವರ ಮುಂದೆ, ಆ ಗುರುವಿನ ಮುಂದೆ ಇರುವಂಥ ರಾಶಿಗಳಿಗೆಲ್ಲ ಒಳ್ಳೇದು ಮಾಡ್ತಾ ಹೋಗ್ತಾನೆ. ಹಾಗಾಗಿ ಈ ನಿಮ್ಮ ಮನೆಯ ವಿಚಾರಕ್ಕೂ ಬಂದರೂ ಕೂಡ ಈ ಸಂಖ್ಯೆಯಲ್ಲಿ ಹುಟ್ಟಿದಂಥ ವ್ಯಕ್ತಿಗಳು ನಿಮ್ಮ ಮನೆಯಲ್ಲಿದ್ದರೆ ಅವರಿಗೆ ಒಳ್ಳೆಯದಾಗ್ತದೋ ಇಲ್ಲೋ ಗೊತ್ತಿಲ್ಲ. ಆದರೆ ಆ ಮನೆಯಲ್ಲಿರುವಂಥ ಎಲ್ಲ ವ್ಯಕ್ತಿಗಳಿಗೂ ಕೂಡ ಅತಿ ಉತ್ತಮ ಆಗ್ತದೆ, ಮತ್ತು ಏಳಿಗೆ ಆಗ್ತದೆ, ನಿಮ್ಮ ಭವಿಷ್ಯ ಕೂಡ ಉತ್ತಮ ಇರ್ತದೆ, ಅತಿ ಉತ್ತಮವಾದಂಥ ಒಂದು ಅಭಿವೃದ್ಧಿ ಹೇಳುವಂಥದ್ದು ಕಾಣಲಿಕ್ಕೆ ಸಿಗ್ತದೆ. ಆದರೆ ಈ ಸಂಖ್ಯೆಯಲ್ಲಿ ಹುಟ್ಟಿದಂಥವರು ಅಷ್ಟೊಂದೇನು ದುಡ್ಡು ಮಾಡ್ತಾರೆ ಅಂದ್ಕೊಂಡು ನಾನೇನು ಹೇಳೋಕ್ಕೆ ಹೋಗೋದಿಲ್ಲ. ದುಡ್ಡಿದ್ರೂ ಕೂಡ ಅವ್ರಿಗೆ ಬೇಕಾದಷ್ಟು ಮಾತ್ರ ಅವ್ರು ಮಾಡ್ಕೊಳ್ತಾರೆ. ಅತಿಯಾದ ಆಸೆಗೆ ಹೋಗುವಂಥ ವ್ಯಕ್ತಿಗಳಲ್ಲ ಇವ್ರ ಜೀವನಕ್ಕೆ ಅಥವಾ ನಿತ್ಯ ಜೀವನಕ್ಕೆ ಏನು ಬೇಕು, ಒಂದು ಭವಿಷ್ಯಕ್ಕೆ ಏನು ಬೇಕು ಅಷ್ಟು ಮಾತ್ರ ಇವರು ಮಾಡ್ಕೊಳ್ತಾರೆ. ಅತಿ ಆಸೆಗೆ ಹೋಗುವಂಥ ವ್ಯಕ್ತಿಗಳು ಅಲ್ಲ. ಮತ್ತು ವಿಶೇಷ ಗುಣ ಅಂತಂದರೆ ಒಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡುವಂಥ ಒಂದು ಲಕ್ಷಣ ಹೇಳುವಂಥದ್ದು ಇವರಲ್ಲಿ ಇಲ್ಲವೇ ಇಲ್ಲ. ಯಾರಾದರೂ ಬೇರೆಯವ್ರ ಬಗ್ಗೆ ಮಾತಾಡ್ತಾ ಇವರು ಪಕ್ಕದಲ್ಲಿ ನಿಂತ್ಕೊಂಡಿದ್ದವರು ಮಾತಾಡ್ತಾ ಇದ್ದರೂ ಕೂಡ ಇವ್ರಿಗೆ ಸಿಟ್ಟು ಬರ್ತದೆ. ಮತ್ತು ಕೆಲವೊಬ್ಬರು ಈ ಕಾಲಿಳಿತಾ ಇರಬೇಕಾದ್ರೆ ಇವರು ಅದನ್ನು ಕೇಳಿಸ್ಕೊಂಡ್ರೆ ಅವ್ರ ಜೊತೆಗೆ ಇವರು ಜಗಳಕ್ಕೂ ನಿಂತ್ಕೋಬಹುದು. ಈ ರೀತಿಯಾದಂಥ ಒಂದು ವಿಶೇಷವಾದಂಥ ಗುಣಗಳನ್ನು ಹೊಂದಿರುವಂಥ ಒಂದು ಈ ಸಂಖ್ಯೆ ಅಂತಂದರೆ ಈ 3, 12, 21 ಮತ್ತು 30 ಆಗಿರ್ತದೆ. 2026 ಯುಗಾದಿ ನಂತರದಲ್ಲಿ ಇವರ ಜೀವನ ಬದಲಾವಣೆಯತ್ತ ಸಾಗ್ತದೆ. ಯಾಕಂತಂದರೆ ಎಲ್ಲೋ ಒಂದು ಕಡೆಗೆ ಈ 3ನೇ ತಾರೀಕು, 12ನೇ ತಾರೀಕು, 21, 30ನೇ ತಾರೀಕಿನಲ್ಲಿ ಹುಟ್ಟಿದಂಥವರು ಆಲ್ಮೋಸ್ಟ್ ಮಕರ ರಾಶಿ ಇರ್ಬೋದು, ಕುಂಭ ರಾಶಿ ಇರ್ಬೋದು, ಮೀನ ರಾಶಿ ಇರ್ಬೋದು, ಈ ರಾಶಿಯವರೆಲ್ಲ ಬಂದುಬಿಟ್ಟು ಆಲ್ಮೋಸ್ಟ್ ಇದೇ ನಂಬರಲ್ಲಿ ಹುಟ್ಟಿದವರು ಇದ್ದಾರೆ. ಎಲ್ಲರೂ ಅಂತ ಹೇಳೋದಿಲ್ಲ ನಾನು, ತಪ್ಪು ತಿಳ್ಕೊಳ್ಳೋಕೆ ಹೋಗ್ಬಿಡಿ. ಕೆಲವೊಂದಿಷ್ಟು ಜನ ಇದೇ ನಂಬರಲ್ಲಿ ಹುಟ್ಟಿದವರು ಇದ್ದಾರೆ. ಅಂಥವರಿಗೆಲ್ಲ ಅತಿ ಸೂಕ್ತವಾದಂಥ ವರ್ಷ ಅಂತಂದರೆ ಈ 2026ನೇ ಇಸ್ವಿ ಆಗಿರ್ತದೆ. ಈ ಯುಗಾದಿ ನಂತರದಲ್ಲಿ ಏಳಿಗೆ, ಮದುವೆ ಆಗದೇ ಇದ್ದವರಿಗೆ ಮದುವೆ ಆಗುವಂಥದ್ದಾಗಿರ್ಬೋದು, ಮತ್ತು ಶಿಕ್ಷಣಗಳಲ್ಲಿ ವಿದ್ಯಾಭ್ಯಾಸದಲ್ಲಿ ತೊಡಕಲ್ಲಿ ಇದ್ದವರು ಅವರಿಗೂ ಕೂಡ ಒಂದು ಉತ್ತಮವಾಗುವಂಥದ್ದು, ಕೆಲಸ ಕಾರ್ಯ ಇಲ್ಲದೇ ಮನೇಲಿ ಕೂತ್ಕೊಂಡಿರೋವಂಥವ್ರಿಗೆ ಒಂದು ಕೆಲಸ ಸಿಗುವಂಥದ್ದಾಗ್ಬೋದು, ಹೆಣ್ಣು ಮಕ್ಕಳಿಗಾದರೆ ಮದುವೆ ಆಗುವಂಥದ್ದು, ಅಥವಾ ನಿಮ್ಮ ಕುಟುಂಬದಲ್ಲಿ ಏನಾದರೂ ಒಂದು ವೈಮನಸ್ಸು ಉಂಟಾದಲ್ಲಿ, ಕಲಹ ಉಂಟಾದಲ್ಲಿ ಅದು ಸರಿ ಹೋಗುವಂಥದ್ದು, ಪ್ರತಿಯೊಂದು ಕೂಡ ಈ ವರ್ಷದಲ್ಲೇ ಹಾಗೇ ಆಗ್ತದೆ. ಅದರಲ್ಲೂ ಕೂಡ ಹಣಕಾಸು ಸ್ಥಿತಿಗತಿ ಕಣ್ಣು ಮುಚ್ಚಿಕೊಂಡು ನೀವೇನೇ ಕೆಲಸ ಮಾಡಿದರೂ ಕೂಡ ಅದು 1:2, 1:3 ಹೇಳ್ದಂಗೆ ಒಂದು ನೀವು ಅಂದ್ಕೊಳ್ಳದೆ ಇರುವಂಥ ಒಂದು ಸ್ಯಾಲ್ರಿ ನಿಮ್ಗೆ ಬರ್ಬೋದು, ಅಥವಾ ನಿಮಗೆ ಒಂದು ಬಿಸ್ನೆಸ್ ಮಾಡ್ತಾಯಿದ್ರೆ ಅದರಲ್ಲಿ ಅಭಿವೃದ್ಧಿ ಆಗ್ಬೋದು. ಈ ರೀತಿಯಾದಂತಹ ಕೆಲವೊಂದಿಷ್ಟು ಬದಲಾವಣೆಗಳು ನಿಮಗೆ ಕಾಣಲಿಕ್ಕೆ ಸಿಗ್ತದೆ. ತಾವು ತಿಳ್ಕೋಬೇಕಾಗಿರುವಂಥದ್ದು ಮಹತ್ವದ ವಿಚಾರ ಏನಪ್ಪ ಅಂತಂದರೆ, ಈ ಸಂಖ್ಯೆಯಲ್ಲಿ ಹುಟ್ಟಿದಂಥವರಿಗೆ ಈ ನಮ್ಮ ಜಗತ್ತಿನಲ್ಲಿ ಯಾವ ರೀತಿಯಾದಂಥ ಘಟನೆಗಳಿರ್ತವೋ, ಅದು ಕೆಟ್ಟದಿರ್ಬೋದು, ಒಳ್ಳೆಯದಿರ್ಬೋದು, ಆಶ್ಚರ್ಯಕರ ಘಟನೆ ಇರ್ಬೋದು, ಯಾವುದೇ ಒಂದಾದರೂ ಕೂಡ ಇವರ ಜೀವನದಲ್ಲಿ ನಡ್ಕೊಂಡಿರ್ತದೆ.
ನಡೆದಿರುತ್ತೆ. ಯಾಕಂತಂದರೆ ಇವರಿಗಿದ್ದಷ್ಟು ಒಂದು ಅನುಭವ ಬೇರೆ ಯಾವುದೇ ದಿನಾಂಕದಲ್ಲಿ ಹುಟ್ಟಿದಂಥ ವ್ಯಕ್ತಿಗಳಿಗೆ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದರೆ ಇವರು ಒಳ್ಳೆ ಜ್ಞಾನ ಭಂಡಾರ ಆಗಿರ್ತಾರೆ. ಹಾಗಾಗಿ ಅದು ಒಳ್ಳೆ ಘಟನೆ ಆಗಿರ್ಬೋದು, ಕೆಟ್ಟ ಘಟನೆ ಆಗಿರ್ಬೋದು, ಇವ್ರ ಜೀವನದಲ್ಲಿ ನಡೆದಿರುತ್ತೆ. ಹಾಗಾಗಿ ಇವರಿಗೆ ಪ್ರತಿಯೊಂದು ವಿಷಯದ ಬಗ್ಗೆನೂ ಕೂಡ ಅನುಭವ ಹೇಳುವಂಥದ್ದು ಇರ್ತದೆ. ಇನ್ನು ನಾನು ನಿಮಗೆ ಹೇಳಿದೆ, ನೀವು ಮಾರ್ಗದರ್ಶಕರು, 4 ಜನರಿಗೆ ಪಾಠ ಮಾಡ್ತೀರಾ, 4 ಜನರಿಗೆ ನಿರ್ದೇಶನ ಮಾಡ್ತೀರಾ, ಒಂದು ಜೀವನದ ಪಾಠ ಹೇಳ್ಕೊಡುವಂಥವ್ರು ಅಂದ್ಕೊಂಡು. ಆದರೆ ಎಲ್ಲೋ ಒಂದು ಕಡೆಗೆ ನೀವು ಬೇರೆಯವ್ರಿಗೆ ಪಾಠ ಮಾಡ್ತೀರಾ, ನೀವು ಬೇರೆಯವ್ರಿಗೆ ಉದ್ಧಾರ ಮಾಡ್ತೀರಾ, ನಾನು ಒಪ್ಕೊಳ್ತೀನಿ. ಆದರೆ ನೀವು ಕೂಡ ಮೋಸ ಹೋಗುವಂಥದ್ದು ಇದೆ. ಯಾವ ರೀತಿ ಮೋಸ ಹೋಗ್ತೀರಾ ಅಂದ್ಕೊಂಡು ಕೇಳಿದರೆ, ಈ ಸಂಖ್ಯೆಯಲ್ಲಿ ಹುಟ್ಟಿದಂಥವರು ವಿರುದ್ಧ ಲಿಂಗಿಗಳಿಗೆ ನೀವು ಸರಳವಾಗಿ ಅವರ ಮಾತನ್ನು ನಂಬುವಂಥವ್ರು ಆಗ್ತೀರಾ. ಒಂದು ಗಂಡ ಆದರೆ ಒಂದು ಹೆಣ್ಣಿಗೆ ನಂಬುವಂಥದ್ದು, ಯಾರೇ ಇರಲಿ ಅವರು, ನಿಮ್ಮ ಸಂಗಾತಿ ಇರ್ಬೋದು, ನಿಮ್ಮ ಸ್ನೇಹಿತರು ಇರ್ಬೋದು, ಯಾವುದೋ ಒಂದು ಅಪರಿಚಿತ ವ್ಯಕ್ತಿಗಳಾಗಿರ್ಬೋದು. ನೀವು ಗಂಡ ಆದರೆ ಒಂದು ಹೆಣ್ಣಿಗೆ ಆ ರೀತಿ ನಂಬ್ತೀರ, ಒಂದು ಹೆಣ್ಣಾದರೆ ಒಂದು ಗಂಡಿಗೆ ಈ ರೀತಿ ಅಪರಿಚಿತರಿಗೂ ನಂಬ್ತೀರ. ಅವ್ರು ಏನಾದರೂ ಹೇಳಿದರೂ ಕೂಡ ನಂಬಿಡ್ತೀರ. ಯಾಕಂದರೆ ಕೆಲವೊಂದಿಷ್ಟು ಜನ ಈ ಸಮಾಜದಲ್ಲಿದ್ದಾರೆ ನಂಬೋ ಥರ ಹೇಳುವಂಥದ್ದು. ಅಂತಹ ನಂಬೋ ಥರ ಹೇಳುವಂಥ ವ್ಯಕ್ತಿಗಳು ಹೇಳಿಬಿಟ್ರೆ ನೀವು ಸಡನ್ಲಿ ನಂಬ್ತೀರಾ, ಸಡನ್ಲಿ ಇನ್ವೆಸ್ಟ್ಮೆಂಟು, ಸಡನ್ಲಿ ನಿಮ್ಮ ದುಡ್ಡು ಕೂಡ ಹೋಗುವಂಥದ್ದು ಇರ್ತದೆ, ನಿಮ್ಮ ಹೆಸರು ಕೂಡ ಹಾಳಾಗುವಂಥದ್ದು ಇರ್ತದೆ. ಎಲ್ಲೋ ಒಂದು ಕಡೆಗೆ ಯಾರಿಗೋ ಒಬ್ರಿಗೆ ತೊಂದರೆಯಲ್ಲಿದ್ದಾರೆ ಅಂದ್ಕೊಂಡ್ಬಿಟ್ಟು ಯಾವುದೋ ಒಂದು ಬ್ಯಾಂಕ್ ಲೋನಿಗೆ ನೀವು ಶ್ಯೂರಿಟಿಗೆ ಸೈನ್ ಮಾಡಿಬಿಡೋದು, ಅಥವಾ ಯಾರೋ ಒಬ್ಬರು ಹೇಳಿದರು, ನಂಬೋ ಥರ ಹೇಳಿದ್ದಾರೆ, ಅದರ ಮೇಲೆ ನಿಮ್ಗೆ ನಂಬಿಕೆ ಬಂದುಬಿಟ್ಟು ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡ್ಬಿಡೋದು, ಅದರಲ್ಲಿ ಕೈ ಸುಟ್ಕೊಳ್ಳುವಂಥದ್ದು. ಹೀಗಾಗಿ ಇದೆಲ್ಲ ಕ್ಷಣ ಮಾತ್ರದಲ್ಲಿ ಇಂಥ ಮೋಸಗಳು ನಿಮ್ಮ ಜೀವನದಲ್ಲಿ ನಡೀತದೆ. ಹಾಗಾಗಿ ಯಾವುದೇ ಒಂದು ತ್ವರಿತವಾಗಿ ಬಂದಂಥ ಅವಕಾಶಗಳನ್ನು ತ್ವರಿತವಾಗಿ ನೀವು ನಿರ್ಧಾರ ತಗೊಳ್ಳುವಂಥದ್ದು ತಪ್ಪಾಗ್ತದೆ. ಹಾಗಾಗಿ ಎಷ್ಟೇ ಅವರು ಅರ್ಜೆಂಟ್ ಅಂತಂದರೂ ಕೂಡ 1-2 ದಿನ ಟೈಮ್ ತೊಗೊಂಡು ಅದರ ಬಗ್ಗೆ ಯೋಚನೆ ಮಾಡಿ ಇಂತಹ ಮೋಸ ಆಗೋದ್ರಿಂದ ನೀವು ಹೊರಗಡೆ ಬರ್ಬೋದು. ಹಾಗಾಗಿ ನಾನು ಇಷ್ಟೆಲ್ಲ ನಿಮಗೆ ಪಾಯಿಂಟ್ಗಳನ್ನು ಹೇಳಿದ್ದೀನಿ. ನೀವು ಖಂಡಿತವಾಗಲೂ ಕೂಡ ಇದನ್ನು ಮನದಟ್ಟು ಮಾಡಿಕೊಂಡು ಜೀವನನ ಇದೇ ರೀತಿಯಾಗಿ, ಮತ್ತು ನಿಮಗೆ ಒಂದು ಆಗುವಂಥ ಅನುಕೂಲ, ಯಾವ ರೀತಿ ನಿಮಗೆ ಜೀವನ ನಡೆಸಲಿಕ್ಕೆ ಅನುಕೂಲಗಳಿರ್ತದೆ, ಆ ಅನುಕೂಲದ ಪ್ರಕಾರ ನೀವು ಜೀವನ ನಡೆಸ್ಕೊಂಡು ಹೋಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಮುಂದಿನ ಭಾಗದಲ್ಲಿ ಮತ್ತೆ ಸಿಗ್ತೇನೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.